ನೋಡಿದೆ ಆದ್ಯಾ, ನನ್ನ ಹೆಣ್ಮಕ್ಳು ಒಬ್ರಿಗಿಂತ ಒಬ್ಬರು ವಿಚಿತ್ರ. ಇಲ್ಲೊಬ್ಳು ತನ್ನ ಮದುವೆಗೆ ತಾನೇ ಸೀರೆ ಕೊಂಡ್ಕೊಳ್ಳೋಕೆ ಬಂದಿದ್ರೆ ಇನ್ನೊಬ್ಳು ಮನೇಲಿ ಕೂತ್ಕೊಂಡು ಫೋನಲ್ಲಿ ಕೆಲಸ ಮಾಡಿಸ್ಕೊತಿದ್ದಾಳೆ. ಆಮೇಲೆ ಚಪ್ರದ ಪೂಜೆಗೆ ಸ್ವಲ್ಪ ಬೇಗ ಬರಬೇಕು. ಇವನ್ ತಪ್ಪಿಸ್ಕೊಳ್ದಿರಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆಯ್ತು ಚಿಕ್ಕಮ್ಮ, ನಾವು ಬಂದೇ ಬರ್ತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹುಷಾರು ಪುಟ. ಆರತಿ, ನೀನೊಂದು ಸೀರೆ ಇಷ್ಟಪಟ್ಟಿದ್ಯಲ್ಲ, ಅದು ಯಾವಾಗಲೇ ಅದನ್ನು ತೊಗೊಂಡು ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ಬಿಡು, ನಾನು ಅಲ್ಲೇ ಇರ್ತೀನಿ. ಬರ್ತೀನಿ ಕಣೋ, ಬರ್ತೀನಮ್ಮ. ಹೋದ್ರು ಅನ್ಸುತ್ತೆ. ಬಾಯಿ ಕೇಳಿಸ್ತಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಮತ್ತೆ ಸೀರೆ ನಾನು ಇನ್ನೂ ಜಾಸ್ತಿ ಹೊತ್ತಿಲ್ಲ ಅಂದರೆ ಇಟ್ ಬಿಗಿ ಪ್ರಾಬ್ಲಮ್. ಒಂದು ಕೆಲಸ ಮಾಡು, ವಿಕ್ರಾಂತಿ ವಿಡಿಯೋ ಕಾಲ್ ಮಾಡು, ವಿಡಿಯೋ ಕಾಲಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡು. ಸರಿ ಆಯಿತು. ಯೋ, ನಾನೇನು ಮತ್ತೆ ಬೀಳಲ್ಲ, ಇಟ್ಕೊಳ್ಳೋ ಆಸೆ ಎಲ್ಲ ಏನು ಪಡಬೇಡ. ಶಟ್. ನಾನು ಹೇಳಿದ್ದಕ್ಕೆ ವಾದ ಮಾಡಿದ್ರೆ ಸೈಲೆಂಟಾಗಿ ಒಪ್ಕೊಂಡಲ್ಲ ಅಂತ ಶಾಕ್ ಆಯಿತು, ಅದಕ್ಕೆ ನೋಡ್ತಿದ್ದೆ. ನೀನಾ ಮಾತಾಡಿದ ಮಾತಲ್ಲಿ ನಿಜ ಇದ್ರು ತಂದೆ ಸರಿ ಅಂತ ಈಗ ಮುಂದಿಟ್ಕೊಂಡು ವಾದ ಮಾಡೋಕ್ಕೆ? ನಾಟ್ ಇವನ್ ಫಾರ್ ಅ ಮಿನಿಟ್ ನಿಂಕಲ್ಲಿ ನಾರ್ಮಲ್ ಆಗಿರೋದಕ್ಕಾಗಲ್ಲ ಅಲ್ವಾ? ನೀನು ದೊಡ್ಡ ಮೆಂಟ್ಲು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಪ್ರೆಗ್ನೆನ್ಸಿ ಬ್ರೇನ್ ಇದನ್ನೇ ಹೇಳಿದ್ದು. ಇವರಿಬ್ಬರ ಮಧ್ಯೆ ಸಮಥಿಂಗ್ ಇರೋದ್ರಲ್ಲಿ ಡೌಟೇ ಇಲ್ಲ. ಅಣ್ಣ, ಏನು ನಡೀತಾ ಇದೆ ಇಲ್ಲಿ? ಎಲ್ಲರ ಮುಂದೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಥರ ಡ್ರಾಮಾ ಮಾಡ್ತೀರಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಓ ಏನೂ ಇಲ್ಲ ಅಂದರೆ ಒಂದೇ ಟ್ರಯಲ್ ರೂಮಲ್ಲಿ ಬಚ್ಚಿಟ್ಕೊಂಡು ಇಬ್ರು ಏನು ಮಾಡ್ತಿದ್ರಿ? ಅವತ್ತು ಸಾರ್ಥಕ್ ಬೇರೆ ನಿಮ್ಮಿಬ್ಬರನ್ನು ಹಿಡಿದಿದ್ರು. ಕೇಳಿದಕ್ಕೆ ನೀನೇ ಕೆಲ್ಸಕ್ಕೆ ವಾಪಸ್ ಕರಿತಿದ್ಯಾ, ಅದಕ್ಕೆ ಪ್ರೈವೇಟಾಗಿ ಮೀಟ್ ಮಾಡಬೇಕು ಅಂತ ಅಮೂಲ್ಯ ಹೇಳಿದ್ಲಂತೆ. ಅಲ್ಲ, ಇಬ್ರು ಸೇರ್ಕೊಂಡು ಏನು ನಡೆಸ್ತಿದ್ದೀರಾ ಅಂತ. ಅದಕ್ಕೆ ಅದು ಅದನ್ನೇ ಏನು ಅಂತ ಕೇಳ್ತಾ ಇರೋದು. ಈಗ ಇಬ್ರು ರೂಪ್ ಸಂಗಮಿಗೆ ಬಂದಿದ್ದಕ್ಕೆ ಏನು ನೆಪ ಹೇಳ್ತೀರಾ? ಅದ್ಯಾ, ನೀವು ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ಅಂದರೆ ನಾವು ಅನ್ಕೊಳ್ದೆ ಇರೋ ಥರದ್ದು ಕೂಡ ಏನೋ ಇದೆ ಅಂತ ಆಯಿತು. ಹೇಳ್ಬಿಡು, ಏನು ಸಮಾಚಾರ ಅಂತ. ಸರಿಯಾಗಿ ತಗ್ಲಾಕೊಂಡ್ವಿ. ಅಕ್ಕಂಗೆ ಸೀರೆ ತಗೊಳಕ್ ಬಂದಿದ್ವಿ ಅಂತಲೂ ಹೇಳೋಕ್ಕಾಗಲ್ಲ. ಹಾಗೇನಾದರೂ ಹೇಳಿದ್ರೆ ಅಕ್ಕ ಮತ್ತು ವಿಕ್ಕಿ ಮಧ್ಯೆ ಏನೋ ಇದೆ ಅಂತ ಗೊತ್ತಾಗುತ್ತೆ. ಬಜ್ರಂಗಿ, ನೀನೇ ಕಾಪಾಡಬೇಕಪ್ಪ. ನನಗೆ ಎಲ್ಲ ಅರ್ಥ ಆಯ್ತು ಆದ್ಯಾ. ವೇದಾಂತ್ ಮತ್ತೆ ಅಮೂಲ್ಯ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಎಲ್ಲ ಇಲ್ಲೇ ಡಿಸೈಡ್ ಆಗಬೇಕಾ? ಬೇರೆ ಕಡೆ ಹೋಗಿ ಮಾತಾಡ್ಬೋದಲ್ಲ. ಈಗಾಗಲೇ ರೌಡಿ ನಾದ್ನಿ ಮತ್ತೆ ಅಗ್ರಜ ಸೇರಿ ಆರತಿ ಅವ್ರಿಗೆ ಸೀರೆ ತಂದಿರ್ತಾರೆ. ನಾನು ಯಾಕೆ ಸೀರೆ ಇಸ್ಕೊಂಡು ಆರತಿ ಮನೆ ಟೆರೆಸ್ಗೆ ಹೋಗಿ ಆ ಸೀರೆನ ಅವ್ರಿಗೆ ಕೊಟ್ಟು ಬರಬಾರ್ದು? ಹಾಗೆ ಅವ್ರ ಕೆನ್ನೆಗೆ ಒಂದು ಹೂ ಥರ ಅವ್ನು ಮುತ್ಕೊಟ್ಟು ಬರ್ಬೋದು. ವಿಕಿ, ಯು ಆರ್ ಸೋ ರೊಮ್ಯಾಂಟಿಕ್ ಮ್ಯಾನ್. ನಾಳೆನೇ ಅವ್ರ ಮನೇಲಿ ಚಪ್ರ ಪೂಜೆ ಅಂತ ಹೇಳಿದ್ದಾರೆ.
ಆಮೇಲೆ ಮದುವೆ ಮುಗಿಯೋ ತನಕ ಅವ್ರು ಸಿಗ್ತಾರೋ ಏನೋ. ವಿಕ್ಕಿ, ನೀನು ಈಗಲೇ ಹೊರಡಬೇಕು. ಕಮಾನ್ ಮ್ಯಾನ್, ಹೊರಡು. ಈಗೀಗ ನಾನು ಜೋರಾಗೆ ಮಾತಾಡ್ತಿದ್ದೀನಿ. ಮದರ್ ಇಂಡಿಯಾ ಎಲ್ಲ ಕೇಳಿಸ್ಕೊಂಡ್ಬಿಟ್ರ ನನ್ನ ಹುಡುಗಿ ಆರ್ತಿ ಅಂತ ಗೊತ್ತಾದರೆ ದೊಡ್ಡ ರಂಪನೆ ಆಗುತ್ತೆ. ಇವ್ರನ್ನ ಹೇಗೋ ಸಂಭಾಳಿಸ್ಬೋದು, ಆದರೆ ವಿಷಯ ಆರ್ತಿ ಮನೆಯವ್ರಿಗೆ ಗೊತ್ತಾದರೆ ಯಾಕಪ್ಪ ನನ್ನನ್ನು ನೋಡ್ತಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ಟೆ? ಏನು ವಿಷಯ? ನಿಮ್ಮನ್ನು ನೋಡೋಕ್ಕಿಂತ ಮುಂಚೆ ನಾನೇನು ವೈಲೆಂಟ್ ಆಗಿರಲಿಲ್ಲ. ನೀವೇ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತೀರಪ್ಪ. ಒಳ್ಳೆ ತಮಾಷೆನಿಂದ ಎಲ್ಲ ಹೊರಟಿರೋ ಹಾಗಿದೆ. ಯಾವ ಕಡೆ? ಎಕ್ಸಾಕ್ಟಾಗಿ ಇಂಥ ಕಡೆನೇ ಅಂತ ಇಲ್ಲ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಸುತ್ತಾಡ್ಕೊಂಬರೋಣ ಅಂತ. ವಿಕ್ಕಿ, ನೀನು ಹುಟ್ಟಾಗಿಂದ ನಾನು ಯಾವತ್ತನೇ ನಿನಗೆ ಸಪೋರ್ಟ್ ಮಾಡಿಲ್ಲ ಹೇಳು. ನೀನು ಆಸೆ ಪಟ್ಟಿದ್ದೆಲ್ಲ ಸಿಗಬೇಕು ಅಂತ ಬಯಸೋಳು ನಾನು. ಮದರ್ ಇಂಡಿಯಾ ಪ್ಲೀಸ್, ಮತ್ತೆ ನೀವು ಅದ್ರ ಬಗ್ಗೆ ನಾನು ನಿನ್ನ ತಾಯಿ ಕಣೋ. ನಾನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು ಪ್ಲೀಸ್ ವಿಕ್ಕಿ. ಆ ಹುಡುಗಿ ಯಾರು ಅಂತ ಹೇಳು, ನನ್ನಿಂದ ಏನಾಗುತ್ತೋ ನಾನು ಅದನ್ನು ಮಾಡ್ತೀನಿ. ಅವಳೊಬ್ಳು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಗೊತ್ತಾದರೆ ನೀವು ಮದುವೆ ಮಾಡಿಸ್ತೀರಾ ಮದರ್ ಇಂಡಿಯಾ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಮಿಂದ ಈ ಕೆಲಸ ಆಗಲ್ಲ ಅಂತ. ಅದಕ್ಕೆ ಅವ್ರು ಯಾರು ಅಂತ ನಾನು ನಿಮ್ಗೆ ಹೇಳಲ್ಲ. ಹೇಳಿದ್ರೆ ಅಂತಸ್ತು, ಡಿಗ್ನಿಟಿ, ಸ್ಟೇಟಸ್ಸು ಅಂತ ಅವ್ರ ಫ್ಯಾಮಿಲಿಗೆ ತೊಂದರೆ ಕೊಡ್ತೀರಾ. ನನಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ. ಕನಸಲ್ಲೂ ನೀನಿಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ವಿಕ್ಕಿ. ನೀನು ಈ ವಿಷಯ ಮುಚ್ಚಿಟ್ಟಾಗಲೇ ಅವಳು ಯಾವುದೋ ಚೀಪ್ ಫ್ಯಾಮಿಲಿ ಅವಳು ಅಂತ ತಿಳ್ಕೊಬೇಕಿತ್ತ. ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ, ನಾನೇನಾದರೂ ಮಾಡಲೇಬೇಕು. ಅಣ್ಣ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಾರ್ಥಕ್ ಹೇಳಿದ ನಿಜ ಅಂತ ನಂಗೆ ಈಗೂ ನಂಬಕ್ಕಾಗ್ತಾ ಇಲ್ಲ. ಫೈನಲ್ ಆಗಿ ನಿಂಗೂ ಲವ್ ಆಯ್ತು. ಅದು ಅಮೂಲ್ಯ ಅಂತ ಒಳ್ಳೆ ಹುಡುಗಿ ಮೇಲೆ.